ಮದುವೆನೇ ಬೇಡ ಅಂತಿದ್ದ ವಿಜಯ್ ರಶ್ಮಿಕಾ ಬಂದ್ಮೇಲೆ ಏನಾಯ್ತು ಅಂದ್ರೆ ವಿಜಯ್ ದೇವರಕೊಂಡ ಅಂತರಂಗ ತೆರೆದಿಟ್ಟ ಸೋದರ ಮಾವ ಯಶ್. ಮದುವೆನೇ ಬೇಡ ಅಂತಿದ್ದ ವಿಜಯ್, ಆದ್ರೆ ರಶ್ಮಿಕಾ ಬಂದ ಮೇಲೆ ಏನಾಯ್ತು? ವಿಜಯ್ ದೇವರಕೊಂಡ ಅಂತರಂಗವನ್ನ ತೆರೆದಿಟ್ಟಂತಹ ಸೋದರ ಮಾವ ಯಶ್. ವಿಜಯ್ ಮದುವೆನೇ ಬೇಡ ಅಂತಿದ್ರು, ಆದ್ರೆ ರಶ್ಮಿಕಾ ಪರಿಚಯ ಎಲ್ಲವನ್ನ ಬದಲಿಸಿತು. ಡಿಯರ್ ಕಾರ್ಮೆಟ್ ಸಿನಿಮಾದಿಂದ ವಿಜಯ್ ರಶ್ಮಿಕಾ ಲವ್ ಶುರುವಾಯಿತು. ರಶ್ಮಿಕಾ ಜೊತೆ ಲವ್ ಮನೆಯಲ್ಲಿ ವಿಜಯ್ ಹೇಳಿದಾಗ ನಮಗೆಲ್ಲ ಶಾಕ್. ಒಂದು ಕ್ಷಣ ನಮಗೆ ಭಯ ಆತಂಕ ಉಂಟಾಗಿದ್ದು ಸಹ ಸತ್ಯ. ಇಂಡಸ್ಟ್ರಿಯಲ್ಲಿ ಯಾರ್ಯಾರದ್ದೋ ಡಿವೋರ್ಸ್ ನೋಡ್ತಾ ಇರ್ತೀವಿ. ರಶ್ಮಿಕಾ ಬಗ್ಗೆ ವಿಜಯ್ ಹೇಳಿದಾಗ ನಮಗೆ ಆತಂಕ ದೂರವಾಯಿತು ಅಂದಿದ್ದಾರೆ. ಎಸ್, ರಶ್ಮಿಕಾ ಒಳ್ಳೆ ಹುಡುಗಿ. ಈ ಮದುವೆ ನಮಗೆಲ್ಲ ತುಂಬಾನೇ ಖುಷಿ ತಂದಿದೆ. ಈ ಜೋಡಿನ ನೋಡಿದ್ರೆ ಮುಂದೆ ಹೆಂಗೋ ಏನೋ ಅನ್ನುವಂಥ ಅನುಮಾನ ಬರಲ್ಲ. ವಿರೋಶ್ ಮಧ್ಯೆ ಅಷ್ಟು ಒಳ್ಳೆಯ ಬಾಂಧವ್ಯ, ಬಾಂಡಿಂಗ್ ಇದೆ, ಖುಷಿಯಿಂದ ಇದ್ದಾರೆ. ಆದ್ರೆ ಹಣೆ ಬರಹದ ಮುಂದೆ ಹೇಗೆ ಇರುತ್ತೋ ನಮಗೆ ಹೇಳಲು ಬರಲ್ಲ. ಜೀವನದುದ್ದಕ್ಕೂ ಅವರಿಬ್ರು ಸಂತೋಷದಿಂದ ಇರಬೇಕು. ನೋಡಕ್ಕೆ ವಿಜಯ್ ರೌಡಿ ಬಾಯ್, ಆದ್ರೆ ತುಂಬಾನೇ ಎಮೋಷನಲ್. ಟ್ಯಾಕ್ಸಿವಾಲಾ ಸಿನಿಮಾ ರಿಲೀಸ್ಗೆ ಮುನ್ನವೇ ಲೀಕ್ ಆದಾಗ ಅತ್ತು ಬಿಟ್ಟಿದ್ದ ವಿಜಯ್ನ ಬಗೆಗಿನ ಆಸಕ್ತಿದಾಯಕ ಮಾಹಿತಿಯನ್ನ ಹಂಚಿಕೊಂಡಂತ ಯಶ್ ರಂಗಿನೇನಿ. ಮದ್ವೆನೇ ಬೇಡ ಅಂತಿದ್ದಂಥ ವಿಜಯ್ ದೇವರಕೊಂಡ, ಆದ್ರೆ ರಶ್ಮಿಕಾ ಪರಿಚಯವಾದ ಮೇಲೆ ವಿಜಯ್ ಬದಲಾದ್ರು ಅಂತ ಮಾತನಾಡಿದ್ದಾರೆ. ಸೋದರ ಮಾವ ಯಶ್ ವಿಜಯ್ ಅಂತರಂಗವನ್ನ ತೆರೆದಿಟ್ಟಿರುವಂತದ್ದು ರಶ್ಮಿಕಾ ಪರಿಚಯ ಎಲ್ಲವನ್ನ ಬದಲಿಸಿತು. ಡಿಯರ್ ಕಾರ್ಬೆಟ್ ಸಿನಿಮಾದಿಂದ ವಿಜಯ್ ರಶ್ಮಿಕಾ ಲವ್ ಶುರುವಾಯಿತು. ರಶ್ಮಿಕಾ ಜೊತೆ ಲವ್ ಮನೆಯಲ್ಲಿ ವಿಜಯ್ ಹೇಳಿದಾಗ ನಮಗೆಲ್ಲ ಶಾಕ್ ಆಯ್ತು. ಒಂದು ಕ್ಷಣ ಭಯವೂ ಆಯ್ತು, ಆತಂಕ ಉಂಟಾಗಿದ್ದು ಸತ್ಯ. ಇಂಡಸ್ಟ್ರಿಯಲ್ಲಿ ಯಾರ್ಯಾರ್ದೋ ಕತೆಗಳನ್ನ ನೋಡ್ತಿರ್ತೀವಿ, ಡಿವೋರ್ಸ್ ಆಗಿದ್ದನ್ನ ನೋಡ್ತಿರ್ತೀವಿ, ಹೆಂಗೋ ಏನೋ ಅಂತ ಚಿಂತೆ ಆಗಿತ್ತು. ಆದ್ರೆ ರಶ್ಮಿಕಾ ಬಗ್ಗೆ ವಿಜಯ್ ಹೇಳಿದಾಗ ನಮಗೆ ಆತಂಕ ದೂರವಾಯಿತು. ರಶ್ಮಿಕಾ ಬಹಳ ಒಳ್ಳೆ ಹುಡುಗಿ. ಈ ಮದುವೆ ನಮಗೆಲ್ಲ ಬಹಳ ಖುಷಿ ತಂದಿದೆ. ಈ ಜೋಡಿನ ನೋಡಿದ್ರೆ ಮುಂದೆ ಹೆಂಗೋ ಏನೋ ಅನ್ನುವಂಥ ಅನುಮಾನ ಕಾಡೋದಿಲ್ಲ. ಚೆನ್ನಾಗಿ ಇರ್ತಾರೆ. ಅವರ ಮಧ್ಯೆ ಒಳ್ಳೆ ಬಾಂಡಿಂಗ್ ಇದೆ. ವಿರೋಶ್ ಜೋಡಿ ಒಳ್ಳೆ ಬಾಂಧವ್ಯವನ್ನ ಹೊಂದಿದೆ, ಬಾಂಡಿಂಗ್ ಇದೆ, ಖುಷಿಯಿಂದ ಇದ್ದಾರೆ. ಆದ್ರೆ ಹಣೆ ಬರ ಹೇಳಕ್ಕಾಗಲ್ಲ, ಮುಂದೆ ಹೆಂಗಿರುತ್ತೋ ಏನೋ ನಮಗೆ ಹೇಳಕ್ಕೆ ಬರಲ್ಲ. ಜೀವನದುದ್ದಕ್ಕೂ ಅವರು ಸಂತೋಷದಿಂದ ಇರ್ಲಿ ಅಂತ ಹಾರೈಸ್ತೇವೆ ನಾವು. ವಿಜಯ್ ನೋಡೋಕೆ ರೌಡಿ ಬಾಯ್, ಆದ್ರೆ ತುಂಬಾ ಎಮೋಷನಲ್ ಪರ್ಸನ್. ಟ್ಯಾಕ್ಸಿವಾಲಾ ಸಿನಿಮಾ ರಿಲೀಸ್ಗೆ ಮುನ್ನವೇ ಲೀಕ್ ಆದಾಗ ಅತ್ತು ಬಿಟ್ಟಿದ್ದ ವಿಜಯ್ ಅಷ್ಟು ಎಮೋಷನಲ್ ಅಂತ ಹೇಳ್ಕೊಂಡಿದ್ದಾರೆ. ಆಸಕ್ತಿದಾಯಕ ಮಾಹಿತಿ ಇದು. ಇದರ ಯಶ್ ರಂಗಿನೇನಿ ಅವರು ಬಿಚ್ಚಿಟ್ಟಿದ್ದಾರೆ. ವಿಜಯ್ ಮದುವೆನೇ ಬೇಡ ಅಂತಿದ್ರು, ಆದ್ರೆ ರಶ್ಮಿಕಾ ಪರಿಚಯವಾದ ಮೇಲೆ ಅದು ಎಲ್ಲವೂ ಬದಲಾಯಿತು. ರಶ್ಮಿಕಾ ಲವ್ ಅಲ್ಲಿ ವಿಜಯ್ ಬಿದ್ದ ಮೇಲೆ ಅವರ ಎಲ್ಲವೂ ವರ್ಷನೇ ಚೇಂಜ್ ಆಯ್ತು. ಮನೇಲಿ ಬಂದು ಹೇಳಿದ್ರು ನಾನು ಹೀಗೆ ಲವ್ ಮಾಡ್ತಿದ್ದೀನಿ, ಮದುವೆ ಆಗ್ತೀನಿ ಅಂದಾಗ ಒಂದು ಕ್ಷಣ ನಮಗೆ ಶಾಕ್ ಆಯ್ತು. ಹೆಂಗೋ ಏನೋ ಈ ಜೋಡಿ, ಯಾಕೆಂದ್ರೆ ಇಂಡಸ್ಟ್ರಿಲಿ ಸಾಕಷ್ಟು ಡಿವೋರ್ಸ್ ವಿಚಾರಗಳನ್ನ ಅದು ಇದು ಅಂತ ಕೇಳ್ತಾನೆ ಇರ್ತೀವಿ. ಭಯವಾಗಿತ್ತು, ಯಾರ್ಯಾರ್ದೋ ಡಿವೋರ್ಸ್ನ ನೋಡ್ತಾ ಇರ್ತೀವಿ. ಆದ್ರೆ ರಶ್ಮಿಕಾ ಬಗ್ಗೆ ವಿಜಯ್ ಹೇಳಿದಾಗ ನಮಗೆ ಇದ್ದಂಥ ಆತಂಕ ಭಯ ಎಲ್ಲವೂ ದೂರವಾಯಿತು. ಈ ಜೋಡಿ ತುಂಬಾನೇ ಚೆನ್ನಾಗಿದೆ. ಈ ಮದುವೆ ನಮಗೆ ಖುಷಿ ತಂದಿದೆ. ಇವರ ಬಗ್ಗೆ ಆತಂಕ ಪಡುವಂಥದ್ದೇನಿಲ್ಲ. ಮುಂದೆ ಹೆಂಗೋ ಏನೋ ಅನ್ನುವಂಥ ಅನುಮಾನ ಕೂಡ ಬರಲ್ಲ. ಚೆನ್ನಾಗಿರ್ತಾರೆ, ಸಂತೋಷದಿಂದ ಇರಬೇಕು ಅಂತ ಹಾರೈಸಿದ್ರು.